ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಮರಾಠ ಭೂಮಿಯಲ್ಲಿ ವಿಧಾನಸಭಾ ಕದನದ ಕಣ ಕಾವೇರತೊಡಗಿದೆ. ಗ್ಯಾರಂಟಿ ಯೋಜನೆಗಳೇ ಮಹಾರಾಷ್ಟ್ರದ ಅಖಾಡದಲ್ಲಿ ಕಾಂಗ್ರೆಸ್ನ ಪ್ರಮುಖ ಅಸ್ತ್ರವಾಗಿದೆ. ಮಹಾಪ್ರಚಾರದಲ್ಲಿ ಕಾಂಗ್ರೆಸ್ ಪಾಲಿಗೆ ಖರ್ಗೆ ಸ್ಟಾರ್ ಕ್ಯಾಂಪೈನರ್ ಆಗಿದ್ದಾರೆ. ಕಾಂಗ್ರೆಸ್ 160 ಸ್ಥಾನ ಗೆಲ್ಲುತ್ತೆ ಅಂತ ಡಿಕೆ ಭವಿಷ್ಯ ನುಡಿದಿದ್ದಾರೆ. ವಿವಾದಗಳ ಬೆಂಕಿಯಲ್ಲಿ ಬೆಂದಿರೋ ಜಮೀರ್ ಅಹಮದ್ಗೆ ಹಳೆ ಸಂಕಷ್ಟವೊಂದು ಎದುರಾಗಿದೆ. 2021ರಲ್ಲಿ ಸಚಿವನಿಗೆ ಕಾದಿದ್ದಂತ ರೇಡ್ ಕಂಟಕ ಈಗ ಪೆಡಂಬೂತದಂತೆ ಹೆಗಲೇರಿದೆ. ಅಕ್ರಮ ಆಸ್ತಿ ಗಳಿಕೆ ಕೇಸಲ್ಲಿ ಮಿನಿಸ್ಟರ್ಗೆ ಲೋಕಾಯುಕ್ತ ನೋಟಿಸ್ ಕೊಟ್ಟಿದೆ. ಡಿಸೆಂಬರ್ 30ಕ್ಕೆ ಹಾಜರಾಗಿ ಅಂತ ಸೂಚಿಸಿದೆ. ಸಕ್ಕರೆ ನಾಡಲ್ಲಿ ಕನ್ನಡ ನುಡಿ ಹಬ್ಬಕ್ಕೂ ಮುನ್ನವೇ ಟಿಪ್ಪು ಗದ್ದಲದ ಕಹಿ ಪಸರಿಸಿದೆ. ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಟಿಪ್ಪು ಸ್ಮರಣೆ ಮಾಡೋದಕ್ಕೆ ಪ್ರಗತಿಪರರ ಕೂಗು ಜೋರಾಗಿದೆ. ಮೈಸೂರು ಸುಲ್ತಾನ್ನ ವಿಚಾರಗೋಷ್ಠಿಗೆ ಹಿಂದೂ ಪರ ಸಂಘಟನೆಗಳ ತಕರಾರು ತೆಗೆದು ಕನ್ನಡ ವಿರೋಧಿ ಅಂತ ಕಿಡಿಕಾರಿವೆ. ಲೇಡಿ ಸೂಪರ್ ಸ್ಟಾರ್ ಇಳೆಯ ಸೂಪರ್ ಸ್ಟಾರ್ ಮಧ್ಯೆ ವಾರ್ ಶುರುವಾಗಿದೆ. ಒಂದಾನೊಂದು ಕಾಲದ ಸೂಪರ್ ಹಿಟ್ ಜೋಡಿ ಈಗ ಹಾವು ಮುಂಗುಸಿಯಂತೆ ಕಿತ್ತಾಡಿಕೊಳ್ತಾ ಇದೆ. ನಾನೊಂ ರೌಡಿದ ಚಿತ್ರದ ಕ್ಲಿಪ್ ಬಳಸಿದ್ದಕ್ಕೆ ಧನುಷ್ 10 ಕೋಟಿಗೆ ಬೇಡಿಕೆ ಇಟ್ಟಿದ್ದಾರೆ. ಇದರಿಂದ ನಯನ್ದಾರ ಕೆರಳಿ ಕೆಂಡವಾಗಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.